ಹಂಗೆ ಹಿಡ್ಕೊಂಡಿರ್ತೀನಿ ನೋಡ್ರಿ. ಕೇಕ್ ಮೇಲೆ ಬಿದ್ದಾಯ್ತು. ನಾನ್ ಸೈಲೆಂಟ್ ಆಗಿದ್ರೆ ಹುಲಿ, ವೈಲೆಂಟ್ ಆತು ಇಲಿ ಎಂತ ಮುಗೀತು, ಚಿರೋದು ಮುಗೀತು. ಈ ಮೂಮೆಂಟಿಗೆ 1 ತಿಂಗಳಿಂದ ಕಾಯ್ತಿದ್ದ ನನ್ ಮಗ 10th ಮುಗಿಲಿ ಅಂದ್ಬಿಟ್ಟು. ಅಂದ್ರೆ 10th ಮುಗಿಸೋನಲ್ಲ ಅವ್ರ ಖುಷಿ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 9:30. ಎದ್ದು ಒಂದೇನೋ ಒಂದು ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ನಾನು ಬಂದೆ. ಆ ಕೆಲಸ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಡೇಟ್ ಎಷ್ಟು ಅಂದರೆ 23ನೇ ತಾರೀಕು. ಸೊ ನಮ್ಮ ಚಿರುದು ಇವತ್ತು ಕೊನೆ ಎಕ್ಸಾಮ್. ಸೊ ಏನು ಪ್ಲ್ಯಾನ್ ಹಾಕೊಂಡಿದ್ದೀನಿ ಅಂದರೆ, ಸೊ ಎಕ್ಸಾಮ್ ಮುಗಿಸ್ಕೊಂಡು ಬಂದಾದಮೇಲೆ ಒಂದು ಒಳ್ಳೆ ಭರ್ಜರಿ ಕೇಕ್ ಕಟ್ ಮಾಡಿ, ಬ್ಲಾಸ್ಟ್ ಮಾಡಿ, ಆಮೇಲೆ ಸನ್ಮಾನ ಮಾಡಿಬಿಟ್ಟು ಸುಮ್ಮನೆ ಇಟ್ಸ್ ಲೈಕ್ ಅಂದರೆ 10th ಮುಗಿದ ತಕ್ಷಣ ಯಾರೂ ಕೂಡ ಇದನ್ನು ಮಾಡೋಕ್ಕೆ ಹೋಗಲ್ಲ. ಇದು ನನ್ನ ಕಡೆಯಿಂದ ಒಂದು ಮೆಮೊರಿಗೆ ನೆನಪಾರು ಇಟ್ಕೊಂಡಿಲ್ಲ. ನಮ್ಮ ಸುದೀಪ್ ಅಣ್ಣ 10th ಮುಗಿದ ತಕ್ಷಣ ಹಿಂಗೆ ಮಾಡಿದ್ರು ಅಂತ ನೆನ್ಪಿಟ್ಕೊಳ್ಳಿ ಅನ್ನೋಕ್ಕೋಸ್ಕರ. ಮಧು, ಗುಡ್ ಮಾರ್ನಿಂಗ್ ಮಧು. 100 ಸಾರಿ ಹೇಳಿದರು ಆಸೆ ತೀರಲ್ಲ. ಕ್ಯಾಮ್ರಾ ಬಂತು ಅಂದ್ರೆ ನಮ್ಮಮ್ಮ ಫುಲ್ ಸ್ಟಡಿ. ಮೋಸ್ಟ್ಲಿ ಅವ್ನು ಬರೋದು ಒಂದು 2 ಗಂಟೆ ಆಗ್ಬೋದೇನೋ, ಕೇಳ್ಕೊತೀನಿ. ಸೊ ಏನು ಪ್ಲಾನ್ ಅಂದ್ರೆ, ಮಮ್ಮಿ ಚಿರು ಹೆಂಗೋ ಬತ್ತವನಲ್ಲ, ಬಂದು ಕೇಕ್ ಕಟ್ ಮಾಡಿಸಿ, ಬ್ಲಾಸ್ಟ್ ಮಾಡಿಸಿ, ಸನ್ಮಾನ ಮಾಡ್ಬಿಟ್ಟು ಅಂತೂ ಇಂತೂ ಮುಗಿಸ್ಬಿಟ್ಟ ಅಂದ್ಬಿಟ್ಟು. ಸೊ ಇದು ನನ್ನ ಪ್ಲಾನ್ ಇರೋದು. ಸೊ ಇವಾಗ ಎಕ್ಸಾಮ್ ಮುಗೀತು ಅಂತ ವ್ಯಾನ್ ಅಲ್ಲೇ ಬುಕ್ ರೋಡ್ ಅದೇನ್ ಗೊತ್ತಾ, ಆ ಮೂಮೆಂಟ್ಗೆ ಗೈಸ್, ಎಲ್ಲಾ 10th ಸ್ಟೂಡೆಂಟ್ಸ್ಗೂ ಆ ಮೂಮೆಂಟ್ಗೆ ಹಂಗ ಅನ್ಸುತ್ತೆ. 10th ಬಿಟ್ಟು ನೀವು ಆಚೆ ಬಂದ ಮೇಲೆ ಒಂದು 5 ವರ್ಷ 4-5 ವರ್ಷ ಆದ ಮೇಲೆ ಒಂದು ಬುದ್ಧಿ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಸೊ ಅಯ್ಯೋ ನನ್ಗೆ ಮತ್ತೆ ವಾಪಸ್ ಸ್ಕೂಲ್ ಲೈಫ್ ಸಿಗಲ್ವಲ್ಲ ಅಂತ ರಿಗ್ರೆಟ್ ಮಾಡ್ತೀರಾ. ಯಾಕಂದ್ರೆ ಸ್ಕೂಲ್ ಲೈಫ್ ಇಸ್ ದ ಬೆಸ್ಟ್ ಲೈಫ್, ಗೋಲ್ಡನ್ ಲೈಫ್ ಅಂತಾರಲ್ಲ, ಅದು ಪಕ್ಕ ಅದು. ಯಾಕಂದ್ರೆ ನಾನು ಈಗಲೂ ನನ್ಗೆ ಸ್ಕೂಲ್ ಲೈಫ್ ಬೇಕು ಅಂತ ಅನ್ಕೋತೀನಿ, ಬಟ್ ಸಿಗಲ್ಲ. ಏನ್ ಮಾಡಕ್ಕಾಗುತ್ತೆ? ನೆನ್ಸ್ಕೊಂಡ್ರೆ ಹೆಂಗೆಲ್ಲ ಇದ್ದೆ ಸ್ಕೂಲಲ್ಲಿ, ಎಷ್ಟು ಚೆನ್ನಾಗೆಲ್ಲ ಆಟ ಆಡ್ತಿದ್ದೆ, ಎಷ್ಟು ಚೆನ್ನಾಗೆಲ್ಲ ಓಡಿಸ್ಕೋತಿದ್ದೆ, ಪ್ರತಿ ವರ್ಷ ಓಡಿಸ್ಕೋತಿದ್ದೆ ನನ್ನ ಸ್ಕೂಲಲ್ಲಿ. ನಾನು ಸಾಗರ್ ಧರ್ಮ ಒಂದು ಸ್ವಲ್ಪ 50-50. ನಾನು ಸಾಗರ್ ಅಂತ ಒಬ್ಬ ನನ್ನ ಫ್ರೆಂಡು, ಅವನು ನಾನು ಇದ್ದಷ್ಟು ತುಂಟ ಯಾರು ಇರಲಿಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ನಾನು ಮತ್ತೆ ಅವನ್ನ TC ಕೊಡೋ ಲೆವೆಲ್ಗೆ ಹೋಗಿದ್ರು. ಇನ್ನೇನೋ ಕೊನೆ ಮೂಮೆಂಟ್ ಅಲ್ಲಿ ನನ್ನ ಓಡಿಸ್ಕೊಂಡ್ರು, ಅವನ್ನ TC ಕೊಟ್ಟು ಕಳ್ಸ್ಬಿಟ್ರು. ಚೆನ್ನಾಗಿದೆ ಅದು ಒಂದು ಬೇರೆ ರೀಸನ್ ಇರುತ್ತೆ. ಅಯ್ಯೋ ಎಂತ ಮಾಡೋದು. ಅಂಕಲ್ ಇಲ್ಲೇ ಇದ್ದೀರಾ? ಚಿರು ಎಷ್ಟು ಗಂಟೆ ಬರೋದು? ಎಷ್ಟು ಗಂಟೆಗೆ? 1:30ನಾ? ಸನ್ಮಾನ ಮಾಡೋಣ ಇದ್ದೀನಿ. ಓದ್ಕಂಡ ನೆನ್ನೆ ಎಷ್ಟು ಗಂಟೆವರೆಗೂ ಓದ್ದ? ಓಕೆ ಅಕ್ಕ, ಇವತ್ತು ಸನ್ಮಾನ ಮಾಡ್ತೀವಿ. ಇವತ್ತು ಭರ್ಜರಿ ಸನ್ಮಾನ. ಬಾಯ್ ಬಾಯ್. ಅವ್ನು ಕಷ್ಟಪಟ್ಟು ಬರೀತಾನ ಪಾಪ. ಬಾಯ್ ಅಕ್ಕ. ಗೈಸ್, ನಮ್ಮ ಮನೇಲಿ ಇವತ್ತು ತಿಂಡಿ ನಮ್ಮಮ್ಮ ಅನ್ನ ಸಾಂಬಾರು ಮಾಡೋರೆ. ಎಲ್ಲರ ಮನೇಲಿ ದೋಸೆ, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ ಮಾಡಿದ್ರೆ ನಮ್ಮ ಮನೇಲಿ ಅನ್ನ ಸಾಂಬಾರು ಮಾಡ್ತಾರೆ. ಅಯ್ಯೋ, ನನ್ಗೆ ಅನ್ನ ಸಾಂಬಾರು ತಿನ್ಸ್ಬಿಟ್ಟೆ ಜೈ ಅನ್ಸ್ಬೇಡ ಅಂತ ನಮ್ಮ ಅಪ್ಪಂಗೆ ಬಿಸಿ ಬಿಸಿ ಚಿತ್ರಾನ್ನ, ಬಿಸಿ ಬಿಸಿ ಪುಳಿಯೋಗರೆ ಮಾಡ್ಕೊಡ್ತಾರೆ, ವಾಂಗಿಪಾತ್ ಮಾಡ್ಕೊಡ್ತಾರೆ. ನನಗೆ ಅನ್ನ ಸಾಂಬಾರಲ್ಲೇ ಜೈ ಎಲ್ಲ ತಿಂತೀವಿ ನಾವು, ಆದ್ರೆ ಮಾಡಲ್ಲ ಅಷ್ಟೇ. ಏನ್ ಗೊತ್ತಾ, ಬರೀ ನಮ್ಮ ಅಪ್ಪ ಮಾತ್ರ. ಹಸ್ಬೆಂಡ್ ಕಂಡ್ರೆ ಸಿಕ್ಕಾಪಟ್ಟೆ ಲವ್ ಅಲ್ವಾ. ಗೈಸ್ ಹೋಗು ತಿಂಡಿ ಮಾಡುವ. ಗೈಸ್ ಟೈಮು 1 ಗಂಟೆ ಆಗ್ಬಿಟ್ಟೈತೆ. ಇನ್ನೇನು 1:15 ಬರ್ತಾನಂತೆ. ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನಮ್ಮ ಚೋಟ ಮರಿ ಬಂದವಳು ಇನ್ಫಾರ್ಮ್ ಮಾಡಿರಿ. ಪೂಜೆ ಇವಾಗ ಏನ್ ಮಾಡ್ತೀವಿ ಗೊತ್ತಾ, ಕೇಕ್ ತಗೊಬಂದು, ಬ್ಲಾಸ್ಟ್ ಮಾಡೋ ತಗೊಬಂದು, ಸ್ಪ್ರೇ ತಗೊಬಂದು, 10th ಕಂಪ್ಲೀಟ್ ಆಗಿರೋದಕ್ಕೆ 10th ಕಂಪ್ಲೀಟೆಡ್ 10th ಕಂಪ್ಲೀಟ್ ಆಗಿರೋದಕ್ಕೆ ರೆಡಿ ಆಗಿರೋ. ಬರ್ತೀನಿ ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್. ಅಂಕಲ್ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ರೆ ಅನ್ಕತ್ತೆ, ತಲೆಲ್ಲ ಒಂದು ಬಾಚಿಲ್ಲ ತಲೆ ಬಾಚಿ. ಆಯ್ತು, ನಾರ್ಮಲ್ ಡ್ರೆಸ್ ಅಲ್ಲಿ. ಇವಾಗ ಕೇಕ್ ತರ್ತಾ ಇದೀನಿ, ಬ್ಲಾಸ್ಟ್ ಗೀಸ್ಟ್ ಮಾಡಕ್ಕೆ. 10th ಮುಗೀತಲ್ಲ, ಈಗ ಹೋಗಿ ತರೋದೇ. ಈಗ
ಅದಕ್ಕೆ ಡಾಮ್ ಡೂಮ್ ಅನ್ಸದ್ ಇವಾಗ. ನೈಟ್ ಮಾಡ್ಬೋದಾಗಿತ್ತು. ನೈಟು ಎಲ್ಲಿ ಅಂಕಲ್. ಗೈಸ್ ಇವಾಗ ಕೇಕು, ಬ್ಲಾಸ್ಟು, ಸ್ಪ್ರೇ ಎಲ್ಲ ತಗೊಂಬರೋಣ ಬನ್ನಿ. ಐತೆ ಕೇಕ್ ಇದೆ ಗೈಸ್. ಕೇಕ್ ತಗೊಂಡೆ ಇವಾಗ ಬ್ರೋ. ಇದಕ್ಕೆ 10th ಕಂಪ್ಲೀಟೆಡ್ ಅಂತ ಹಾಕಿ ಬ್ರೋ. 3 ಸ್ಪ್ರೇ, 3 ಬ್ಲಾಸ್ಟು. ಇನ್ನೇನೈತೆ ಹೊಡೆಯೋದಕ್ಕೆ? ಎದ್ರೋಗ್ಬಿಡ್ಬೇಕಣ್ಣ ಏನಣ್ಣ ಅಂತ. ಅವನಿಗೆ ಲವ್ ಮಾಕ್ಟೇಲ್ ಮೂವಿಗೆ ನೈಟ್ ಹೋಗ್ಬೇಕು ಅನ್ನೋ ಆಸೆ ಇದೆ, ಆದರೆ ಅವ್ರ ಅಮ್ಮ ಬಿಡ್ತಾ ಇಲ್ಲ. ನೋಡ ಪ್ಲ್ಯಾನ್ ಮಾಡೋಣ ನೈಟ್ ಏನಾದ್ರು. ಗೈಸ್ ಅಲ್ಲಿ ನೋಡಿ ರಾಜಂದು ಕಿರೀಟ ಐತೆ. ಏನು ಕಣ್ಣಿಗೆ ಇವತ್ತು ಸಕ್ಕದಾಗ ಕಾಣಿಸ್ತೈತೆ ಗುರು. ಬ್ರೋ ಅದೊಂದು ರಾಜದ ಕಿರೀಟ. ಇವತ್ತು ರಾಜದ ಕಿರೀಟ ಹಾಕಿ ಎಲ್ಲ ಹೊಡೆಯೋದೇ ಸರಿಯಾಗಿ ಅವನಿಗೆ. ನಾನು 10th ಕಂಪ್ಲೀಟ್ ಮಾಡಿದಾಗಲೂ ಹಿಂಗೆ ಮಾಡಿರಲಿಲ್ಲ. ನಾನು ಆ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಾಡಿದಾಗ ಸುಮ್ಮನೆ ನಾರ್ಮಲಿ ಎಲ್ಲ ಖುಷಿ ಪಟ್ಟರು ಅಷ್ಟೇ. ಬಟ್ ಇವಾಗ ಡಬಲ್ ಖುಷಿ ಆಗ. ಅದು ಪರ್ಸೆಂಟೇಜ್ ಖುಷಿ, ಇದು 10th ಕಂಪ್ಲೀಟ್ ಅನ್ನೋಕ್ಕೋಸ್ಕರ ಖುಷಿ ಅಷ್ಟೇ. ಕೈಸಿಲ್ ನೋಡಿ ರಾಜನ್ ಕಿರೀಟ ನೆಕ್ಸ್ಟ್ ಲೆವೆಲ್ ಅಲ್ವಾ. ಓಕೆ ಬ್ರೋ ಪ್ಯಾಕ್ ಮಾಡಿ. ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನಿಂದೆ. ಗೈಸ್ ನನ್ನ ಪ್ಲಾನ್ ಇದ್ದಿದ್ದು ಇಲ್ಲೆಲ್ಲ ಇಲ್ಲೆಲ್ಲ ಪಟಾಕಿ ಓಡಿಸ್ಕೊಂಡು ಪ್ಲಾನ್ ಇದ್ದಿದ್ದು. ಬಟ್ ಈಗಲೇ ಬೇಡ, ಆಮೇಲೆ ರಿಸಲ್ಟಿನ ಆಮೇಲೆ ಇದು ಬಂದ್ಬಿಡುತ್ತೆ ಮಾತಾದು ಇದು ಅಂದ್ಬಿಟ್ಟು. ಸೊ ಬರೀ ಇಷ್ಟು ಮಾತ್ರ ಮಾಡ್ತಾ ಇರೋದು. ಇದೇನು ಗೊತ್ತಾ, ಪಾಸ್ ಆಗ್ತಾರೋ ಪಾಸ್ ಎಲ್ಲ ಸೆಕೆಂಡ್ರಿ ಅದು. ಬಟ್ 10 ವರ್ಷ ಅಥವಾ 12 ವರ್ಷ ಒಂದೇ ಸ್ಕೂಲಲ್ಲಿ ಓದಿ ಕಂಪ್ಲೀಟ್ ಮಾಡಿರ್ತೀವಲ್ಲ, ಅದ್ರ ಖುಷಿಗೆ ಈ ಸೆಲೆಬ್ರೇಷನ್ ಅಷ್ಟೇ. ಸುಮ್ಮನೆ ಬೇರೆ ಯಾರು ಮಾಡಿರಲ್ಲ, ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಏನು ಮಾಡೋದು. ಪಟಾಕಿ ಎಲ್ಲ ರಿಸಲ್ಟ್ ದಿನ ಹೊಡೋಣ ಬಿಡಿ. ಆದರೂ ಹೆಂಗಿದ್ರು ಅಂದರೆ ನನಗೆ ಗೊತ್ತು ನಮ್ಮ ಚಿರು ಎಷ್ಟು ತೆಗಿತಾನಂತ ನನಗೆ ಗೊತ್ತಿತ್ತು. ನೀವು ಎಷ್ಟೇ ಪ್ರಯತ್ನ ಮಾಡಿ ಒಬ್ಬ ವ್ಯಕ್ತಿಗೆ ಓದು ಅಂತ ನೀವು 1000 ಸೈಡ್ ಹೇಳಿದ್ರು, ಅವನು ಎಷ್ಟು ಬರೀತಾನೋ ಎಷ್ಟು ತೆಗಿತಾನೋ ಅಷ್ಟೇ ತೆಗಿಯೋಕ್ಕಾಗೋದು. ನಾವು ಎಷ್ಟೇ ಫೋರ್ಸ್ ಮಾಡ್ಬೋದು, ಬಟ್ ಅವ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ತೆಗಿಯೋಕ್ಕಾಗೋದು ಎಲ್ಲರೂ. ಈಗ ನಾನು 90 ತೆಗ್ದೆ ಅಂದ್ಬಿಟ್ಟು ಅವನು 90 ತೆಗಿಯೋಕ್ಕಾಗುತ್ತಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಅದರಲ್ಲೂ ICSE ಸಿಲೆಬಸ್ ಅಂತೆ, ಟಫ್ ಬೇರೆ ಇದೆ ಅಂತೆ. ಈ ರೇಂಜಲ್ಲಿ ಅವನ್ನ ಮಾಡ್ತಾ ಇದೆಯಲ್ಲ, ಎಲ್ಲ ಆಚರಿಸೋಣ ಮೇಲೆ ಆಚರಿಸೋಣ. ಮಾಡೋಣ ಬರ್ಲಿ ಅಣ್ಣ. ಚಲೋ ಗಾಯ್ಸ್, ಅಣ್ಣಂದು ಫೈನಲಿ 10th ಕಂಪ್ಲೀಟ್ ಆಗಿದೆ. ಬಂದಿದ ತಕ್ಷಣ ಮಾಡ್ಬಿಡದೆ. ಗುರು ಬಾ ಗುರು ಇಲ್ಲಿ ಬಮ್ಮ. ಅಣ್ಣ ಬಂದಿಲ್ಲ. ನೋಡು 3 ಪಾಪ್. ರಾಜನ್ ಕಿರೀಟಪ್ಪ ಅದು. ರಾಜನ್ ಕಿರೀಟ 3 ಪಾಪು 3 ಇದು ಡಾಮ್ ಅನ್ಸೋದು ಇವತ್ತು. ಯಾ ನಾವಿಬ್ರೆ ಫಿಲಮ್ಗೆ ಹೋಯ್ತೀವಿ. ಓ ಬಾ ಯಾಕ ಟಮ್ಟೆ ಸೌಂಡ್ ಹಾಕ್ರ. ಅಯ್ಯೋ ಎಲ್ಲಮ್ಮ ಸ್ಪೀಕರು ಕಿಶನ್ ಮಾಡಿಲ್ಲ ಅವನು. 10th ಮುಗೀತು, ಚಿರೋದು ಮುಗೀತು 10th. ಹಾಕು ಕುಣಿಬೇಕು. ಖುಷಿನ ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಸಮಾಧಾನ ಈ ಮೂಮೆಂಟಿಗೆ 1 ತಿಂಗಳಿಂದ ಕಾಯ್ತಿದ್ದ ನನ್ನ ಮಗ 10th ಮುಗಿಲಿ ಅಂದ್ಬಿಟ್ಟು. ಬರ್ದ ಚೆನ್ನಾಗಿ. ಏನ್ ಮಾಡ್ತಿದ್ದೆ ಹೇಳ್ದೆ? ನಿಮ್ ಹುಡುಗಿರಿಗೆಲ್ಲ ಭಯ ಹೇಳ್ಬಿಟ್ಟು ಬಂದ ಅಂದ್ರೆ ನಿಮ್ ಕ್ಲಾಸ್ ಬ್ಯಾಚ್ ಹುಡುಗಿರಿಗೆಲ್ಲ? ಹುಡುಗಿರ್ ಮಾತಾಡ್ತಾ ಇಲ್ಲಪ್ಪ, ನಿಮ್ ಟೀಚರ್ಸ್ ಮಾತಾಡ್ಸಿಲ್ಲ, ಹುಡುಗರಿಗೆಲ್ಲ ಭಯ ಅಂದ್ಬಿಟ್ಟು ಬಂದ್ಬಿಟ್ರಿ. ದೊಡ್ಡ ಮನ್ಸ ಕೈ ಎತ್ ಮುಗಿಬೇಕು. ಖುಷಿನ ಹೇಳಕ್ ಆಗ್ತಾ ಇಲ್ಲ ನಂಗೆ. ಈ ಖುಷಿನ ಹೇಳಕ್ ಆಗ್ತಿಲ್ಲ. ಇನ್ನೊಂದು 5 ವರ್ಷ ಆದ್ಮೇಲೆ ಅಯ್ಯೋ ಅನ್ಬಿಡೋದು. ಹಿಂಗೆ 2 ಆಪ್ಷನ್ ಐತೆ. ಓಕೆನಾ? ಏನೊಂದು ಇದೆ, ಅದು ಇವಾಗ್ಲೇ ಮಾಡ್ಬೇಕಾ ಇಲ್ಲ ನೈಟ್ ಎಲ್ರು ಬಂದಾಗ ಮಾಡ್ಬೇಕಾ? ಇವಾಗ್ಲೇ ಮಾಡು. ಇಲ್ಲ ನೈಟ್ ಎಲ್ರು ಬಂದಾಗ ಮಾಡ್ತೀನಿ. ನೈಟ್ ಎಲ್ರು ಬಂದಾಗ ಮಾಡ್ತೀನಿ, ಇನ್ನೂ ಚೆನ್ನಾಗಿರುತ್ತೆ. ಗೈಸ್ ಅವಾಗಲೇ ನೋಡಿದ್ರಲ್ಲ, ಅದೆಲ್ಲ ನೈಟ್ ಅವರಲ್ಲ, ಎಲ್ಲರೂ ಬರಲಿ, ಎಲ್ರು ಬಂದ ಮೇಲೆ ಮಾಡೋಣ. ರಚೆ ಮಾಡ್ಕೊಂಬ ಅಷ್ಟೇ. ಇನ್ನ ಫ್ರೀಡಮ್ ಫ್ರೀ ಮಾಡು. ಈಗಲ್ಲ, ರಿಸಲ್ಟ್ ಬಂದಾಗ ಗೊತ್ತಾಗದ ಅಣ್ಣಂಗೆ. ಇನ್ನು ಫುಲ್ಲು ಫ್ರೀಡಮ್. ಹಾರಾಡ್ತಿರ್ತಾನೆ. ತೇಲಾಡು ಒಂಚೂರು ತೇಲಾಡುತ್ತಾ ಹೋಗ. ಈಗ 1 2 ಅವರ್ ನಿದ್ದೆ ಮಾಡಿ ಬರ್ತಾನೆ ಗೈಸ್. ಮುಗಿಸ್ಬಿಟ್ಟು ಬಂದ. ಫೈನಲಿ ಚಿರು 10th ಕಂಪ್ಲೀಟೆಡ್ ಅಂತೆ. ಒಂದ್ ಕಡೆ ಚಿರುದು ಕಂಪ್ಲೀಟ್ ಆಗ್ತಿದೆ, ಇನ್ನೊಂದ್ ಕಡೆ ನಮ್ ಚೋಟ ಮರಿ ಸ್ಟಾರ್ಟ್ ಆಗ್ತಿದೆ. ಏನು ಎಲ್ಕೋರ್ ಹೋಗ್ಬೇಕಾದ್ರೆ ಬಾ. ಫೋನ್ ಯಾರು ಕೊಟ್ಟಿದ್ದು?
ಓಯ್ ಫೋನ್ ಇಟ್ಕೊಂಡಿದ್ಯಾ ಓಯ್ ಬಾ ಅಷ್ಟೇ ಕಣ್ಣೀರು ಅಷ್ಟೇ ಕಣ್ಣೀರು ಸೋಷಲ್ ಅಂದ್ರೆ ಇವತ್ತು ರಾತ್ರಿ ನಿದ್ದೆ ಹೋಗಿಲ್ಲ ಅಲ್ಲಿ ನಾನು ಕಣ್ಣಕ್ ನಿದ್ದೆ ಬಿಡಿ ಎಣ್ಣೆ ಹಾಕೊಂಡು ಹೋಗಿದ್ದೀನಿ ಈಗ ಓದಲ್ವಾ ಈಗ ನೀನ್ ಓದಲ್ವಾ ಓದ್ತಾನ ಬಿಡ ಓಲಿ ಪಾಪ. ಈಗ ಆಚೆ ಬರ್ತಾರ ಟೈಮಲ್ಲಿ ಇಲ್ಲೆಲ್ಲ ಸೈನ್ ಗಿನ್ ಎಲ್ಲ ಹಾಕ್ಸ್ಕೊತಿದ್ರಿ, ಇಲ್ಲೆಲ್ಲ ಸೈನು, ಆಮೇಲೆ ಸ್ಲಾಮ್ ಬುಕ್ ಅಲ್ಲೆಲ್ಲ ಏನ್ ಬರ್ಸ್ಕೊಂಡಿಲ್ವಾ? ಯಾರು ಬರ್ತಿಲ್ಲ? ಬುಕ್ ಬರ್ಸ್ಕೊಂಡ್ರು, ಅದೇ ಬರ್ದಿಲ್ಲ. ನಂಬರ್ ಆಗ್ತಾ ನಂಬರ್ ಕೊಟ್ಬಿಟ್ಟು ಬಂದ ಅಂತ ಹೇಳಿದ್ರು. ಅಲ್ಲಿ ನೈಸ್ ಇಷ್ಟ ರಾಜ್ ಇಷ್ಟ ಅಂದ್ಬಿಟ್ಟು ಬರ್ದ್ಬಿಟ್ಟು ಅವ್ರು ಯಾರಂತಾನೆ ಗೊತ್ತು, ಅವ್ರ ಹೆಸರು ಜ್ಞಾಪಕ ಇಲ್ಲ ನಂಗೆ. ಅವ್ರಿಗೆ ಬರ್ದ್ಬಿಟ್ಟು ಬಂದ್ಬಿಟ್ಟು ಸರಿ. ಇದು ಟಿ ಶರ್ಟ್ ಮೇಲೆಲ್ಲ ಏನು ಹಾಕಿಲ್ವಾ? ಅಂದ್ರೆ ಏನು ಸಿಗ್ನೇಚರ್ ಎಲ್ಲ ತೋರ್ಸ ಹಿಂದೆ ತಿರ್ಕೊಂಚರು? ಅದೆಲ್ಲ ಇಲ್ಲ ಇಲ್ಲ ಏನು ಹಾಕಿಲ್ಲ ಹುಡುಗಂಗೆ. ಅಂದ್ರೆ ಇವನೇನು ಎಂಜಾಯ್ ಮಾಡ್ಲಿಲ್ಲ ಕರೆಕ್ಟಾಗಿ. ಇರ್ಲಿ ಹೋಗಿ ಮಲ್ಕೋ ಹೋಗು. ಬೋರ್ಡು ಮುಟ್ಟ ಇಡ್ಸಿಲ್ಲ. ನಿಮ್ಗೆ 15 ವರ್ಷ ಆದ್ಮೇಲೆ ಫಂಕ್ಷನ್ ಮಾಡ್ಬೇಕು, ಅಲ್ಲಿವರೆಗೂ ನೀನು ಇನ್ನೂ ಚಿಕ್ಕೋನೆ ಹೋಗು. ಗೈಸ್ ಇವನು ಮಾತು ಮುಂಚೆ ಬರ್ತಾನೆ, ಅಂಟೆ ಫೋನ್ ಕೊಡಿ ಅಂಟೆ. ಫೋನ್ ಬೇಡವಾ ಅಂಟೆ, 10th ಮುಗಿಸಿದೀನಿ ಕೊಡಿ ಅಂಟೆ. 10th ಮುಗಿಸಿದೀನಿ ಕೊಡು ಅಂತ. ಎಕ್ಸಾಮ್ ಮುಗಿಲಿ. ಇವಾಗ ಏನೇ ಕೇಳಿದ್ರು 10th ಎಕ್ಸಾಮ್ ಮುಗೀತು. ಈಗ ಏನ್ ಗೊತ್ತಾ, ಅವನದೊಂದು ಭರ್ಜರಿ ವಿಡಿಯೋ ಐತೆ, ಆ ವಿಡಿಯೋನ ಇವಾಗ ರಿಲೀಸ್ ಮಾಡೋ ಸಮಯ. ರಿಲೀಸ್ ಮಾಡ್ಬೇಕು ಗೈಸ್. ನಮ್ಮ ಮನೆಗೆ ಯಾರೋ ಬಂದ್ಬಿಟ್ಟವ್ರ ಅಪರೂಪಕ್ಕೆ. ಯಾರ್ ಸರ್ ನೀವು ಮಧುವರ್ ಹಸ್ಬೆಂಡಾ? 10th ಎಕ್ಸಾಮ್ ಮುಗೀತು. ಅಯ್ಯೇ ಅದಲ್ಲ, ಇರ 10th ಎಕ್ಸಾಮ್ ಮುಗೀತು. ಸಂಜೆ ಪಾರ್ಟಿ ಮಾಡೋಣ, ಲೇಟ್ ಆಗುತ್ತೀನಲ್ಲ ಪಾರ್ಟಿ ಎಕ್ಸಾಮ್ ಮುಗಿತಲ್ಲ ನಿಮಗೆ. ಗೈಸ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಅಂಡ್ ನಾನು ಈ ಒಂದು ಪ್ಲಾನ್ ಏನಿದೆ ಅದನ್ನ ನೈಟು ಮಾಡೋಣ, ಜೊತೆಲಿ ಎಲ್ಲರ ಜೊತೆಲಿ ಮಾಡೋಣ ಅಂತ ಇರೋದು. ಎಲ್ಲರೂ ಬರಲಿ ಮಾಡೋಣ ಅಂತ ಇದ್ದೀನಿ. ಅಂಡ್ ಇದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ಸೊ ಅದು ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ ನಿಮಗೆ. ಬಟ್ ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ಬಿಡ್ತೀನಿ. 3, 2, 1 ಗೈಸ್ ಇವಾಗ ಫೈನಲಿ ಎಲ್ಲಾನು ತಗೊಂಡು ಡಾಮ್ ಟು ಮನ್ಸನ ಬನ್ನಿ. ಏನ್ ಗೊತ್ತಾ ಗೈಸ್, ಮೇನ್ ಇಂಟೆನ್ಷನ್ನು ಐ ನೋ ದಟ್ ಯಾರು ಕೂಡ 10th ಮುಗಿಸಿದ ತಕ್ಷಣ ಈ ತರ ಎಲ್ಲ ಮಾಡಲ್ಲ. 10th ಮುಗ್ದಿರೋದಕ್ಕೆ ಇದೊಂದಾದ್ರೆ ರಿಸಲ್ಟ್ ಬೇರೆ ಇರುತ್ತೆ. ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. 10th ತುಂಬಾ ಚೆನ್ನಾಗಿ ಪಾಪ ಒಂದೇ ಸ್ಕೂಲಲ್ಲಿ ಓದಿ ಫುಲ್ಲು ಅಲ್ಲಿಂದ ಆಚೆ ಬಂದ್ಮೇಲೆ ಫ್ರೀಡಮ್ ಆಗಿ ಖುಷಿಯಾಗಿರ್ತಾರಲ್ಲ, ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೆ ಅಷ್ಟೇ. ಯಾಕಂದ್ರೆ ನಾನು ಒಂದೊಂದು ಟೈಮಲ್ಲಿ ಅನ್ಕೋತಿದ್ದೆ, ನಾನು 10th ಅಲ್ಲಿ ಇದ್ದಾಗ ಅಯ್ಯೋ ಹಿಂಗಿದ್ರೆ ನಾನು ಆಚೆ ಬಂದಾದ್ಮೇಲೆ ಅಯ್ಯೋ ನನಗೂ ಹಿಂಗಿರ್ಬೇಕಿತ್ತಲ್ಲ ಅಂತ ಅನಿಸ್ತಿತ್ತು. ಸೊ ಅವ್ನಿಗೆ ಹಂಗೆ ಅನ್ಸ್ಬಾರ್ದು ಅಂದ್ಬಿಟ್ಟು ನಾನೆಲ್ಲ ಶುರು ಮಾಡ್ತೇನೆ. ಬನ್ನಿ ಹೋಗ್ಬಿಟ್ಟು ಡಾಮ್ ಡೂಮ್ ಅನ್ಸೋಣ. ಗೈಸ್ ಅಲ್ಲಿ ನೋಡಿ ಹುಡುಗ ಅಲ್ಲಿಂದ ಬರ್ತಾನೆ. ಬನ್ನಿ ನಿಮ್ಮ ಮಗ 10th ಕಂಪ್ಲೀಟ್ ಮಾಡಿರೋ ಖುಷಿಗೆ ಕೇಕ್ ಕಟ್ ಮಾಡ್ಸೋಕೆ ಬನ್ನಿ. ಅಂದ್ರೆ 10th ಮುಗಿಸೋನಲ್ಲ ಅವ್ರ ಖುಷಿ ಅಷ್ಟೇ. ಬಿದ್ದು ಅದ್ ನಾಗಿಣಿ ತರ ಒದ್ದಾಡ್ಬಿಡ್ತಾನ ಅಷ್ಟೇ. ಆಮೇಲೆ ಬಂದ 10th ಫೇಲ್ ಆಗಿರೋ, ಸರಿ 10th ಪಾಸ್ ಆಗಿರೋ. ಗೈಸ್ ಇಲ್ಲಿ ಕೇಕ್ 10th ಕಂಪ್ಲೀಟೆಡ್, ಇನ್ನು ರಿಸಲ್ಟ್ ಬಂದಿಲ್ಲ. ಆದ್ರೆ ಅಲ್ಲ ಅದು ಗೊತ್ತಿಲ್ಲ, ಅದು ನೀನ್ 80 ಮೇಲೆ ತಂದಿರ್ಬೋದು ಬಂದ್ರೆ. ಅಂಕಲ್ ಬನ್ನಿ. ಅಯ್ಯೋ ಅಂಕಲ್ ಎಷ್ಟು ಡೆಡಿಕೇಶನ್ ಕೊಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀರಾ ಅಂದ್ರೆ ಶಾಕ್ ಆಗ್ಬಿಡ್ಬೇಕು ಹಂಗೆ ಎಲ್ರು. ಅಯ್ಯೋ ಅಂಕಲ್ ಹಿಂಗ ಮನೇಲಿ ನೋಡಿ ಗೈಸ್, ಮದ್ವೆ ಆದ್ರೆ ಹಿಂಗೆಲ್ಲ ಮಾಡ್ಬೇಕು. ಅದಕ್ಕೆ ಹಿಂಗೆಲ್ಲ ಹೇಳಿದ್ ಕೇಳಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಅದಕ್ಕೆ ಮದ್ವೆ ಆರಾಮ್. ಅದಕ್ಕೆ ಯಾವಾಗ ಮದ್ವೆ ಆಗ್ಬೇಕು ಅವಾಗ ಆಗ್ಬೇಕು. ಗೈಸ್ ಇವಾಗ ಫೈನಲಿ ಅಣ್ಣ ಕೇಕ್ ಕಟ್ ಮಾಡ್ತಾನೆ. ಇದೇ ಖುಷಿ. ಕಟ್ ಮಾಡ. ಜಸ್ಟ್ ಅವನು 10th ಮುಗಿಸೋನ ಅನ್ನೋಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಅದೇ ಖುಷಿ. ರಿಸಲ್ಟ್ ಬಂದ್ಮೇಲೆ ಇರೋದು ಗೈಸ್ ಏನಾದ್ರು ಈ ಕೋರಲ್ಲಿ ಹಂಗೆ ಟಂಡ ತೊಡೆದೆ. ಸಾವಿರ ಚಪ್ಪಾಳೆ. ಮರಿಬೇಡ. ಎಷ್ಟಾಗಲಿ ಪರವಾಗಿಲ್ಲ. ಯಾವ ಪ್ಲೇಟ್ ಬುಜ್ಜಿ?
ಕೇಕ್ ಮೇಲೆ ಓದಿ ಗಿರಾಣ ಏಯ್ ಬಿಡೋದ ಎಷ್ಟು ವರ್ಷ ಆಗಿತ್ತು ಕೇಕ್ ತಿಂದು ಕಂಪ್ಲೀಟ್ ಆಗಿ ಕಾಲೇಜ್ಗೆ ಹೋಗ್ಲಿ ಅಂತ. ಕಾಲೇಜ್ ಹೋಗ್ಲಿ ಅಂತ ಗೊತ್ತಾಯ್ತನಾ? ನಾನು ಹೇಳ್ತೀನಿ ಹಾ. ಇವಾಗ ಬಿಡಿ ಬಾಯ್ಸ್ ಬರೀ 10th ಮುಗ್ಸೋಣ ಅಂತ ಏನ್ ಅನ್ಕೊಂಡ್ರು ಪೇಪರ್ ಎಲ್ಲ ತಿನ್ಸ್ತಾನ. ನೀನ್ ಅವತ್ ಕೇಳ್ಕೊಂಡ ಅಣ್ಣ ಕೇಕ್ ಕಟ್ ಮಾಡ್ಸು 10th ಮುಗ್ದ್ಮೇಲೆ ಅಂತ ಅದನ್ನ ಮಾಡ್ತಾ ಇರೋದು. ಯಾವ ಅವತ್ ಕೇಳ್ಕೊಂಡ ಗೈಸ್ ನಾನೇನು 10th ಕೇಳ್ಕೊಂಡಿಲ್ಲ. ಮುಗ್ದಿದ್ದಷ್ಟೇ ಅಣ್ಣ ಒಂಚೂರು ನನಗೆ ಕೇಕ್ ಕಟ್ ನಾನ್ ಮಾಡ್ಸಿ ಯಾವ್ದು ಕೇಳ್ಕೊಂಡಿಲ್ಲ. ಆಕೆ ಅಂಕಲ್ ನನಗೆ ಹೊಡ್ತಿದ್ದೀರ ಆಮೇಲೆ ಹಂಗೆ ಹಿಡ್ಕೊಂಡಿರ್ತೀನಿ ನೋಡ್ರಿ. ಕೇಕ್ ಮೇಲೆ ಬಿದ್ದಾಯ್ತು. ಬರ್ತ್ ತಪ್ಪು ಮಾಡ್ಬಿಟ್ಟು ನಾನು ನೀನ್ ಆಸೆನ ಈಡೇರಿಸಿದೀನಿ. ಅವತ್ತು ನೀನು ಕೇಳ್ಕೊಂಡೆ ನನ್ನ ಹತ್ರ ಅಣ್ಣ 10th ಎಕ್ಸಾಮ್ ಮುಗಿದ್ಮೇಲೆ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಇಂಡೋ ಮೇಲೆ ಅಣ್ಣ. ನೀನ್ ಕೇಳ್ಕೊಂಡಿರೋದಕ್ಕೆ ಇದನ್ನ ಮಾಡಿದೀನಿ. ಖುಷಿ ಆಯ್ತಾ? ಸಾಕು ಅಷ್ಟೇ. ಇಷ್ಟ ದಿನ ಸ್ಕೂಲ್ ಹುಡುಗ ಅಂತಿದ್ನು, ಇವಾಗ ಕಾಲೇಜ್ ಹುಡುಗ. ನೀನ್ ಏನೇ ಮಾಡಿದ್ರು ದೊಡ್ಡನ ಈ ಕಾಲೇಜಿಗೆ ಸೇರ್ಕೊಂಡಿದ್ದೆ, ಕಾಲೇಜ್ ಹುಡುಗ ದೊಡ್ಡನಾಗಿದ್ಯಾ ಇಷ್ಟೇ ಬೈದ್ ನಿನಗೆ. ಇವಾಗ ಇಲ್ಲಿ ನೋಡಿ ಗೈಸ್ ಎಲ್ಲಾನು ಎತ್ಕಲೆ ಹಾಕ್ಯಾಕ ಮಕ್ಕಿ ಹಾಕ್ಯಾಕ ಹೇಳಿದ್ ಮಾತ್ ಕೇಳ ಹಾಕ್ಯಾಕ ಮಕ್ಕಿ ಹಾಕ್ಯಾಕ ಹಾಕಿ ಹೋಯ್ತು ಸೈಲೆಂಟ್ ಆಗಿದ್ರೆ ಹುಲಿ ವೈಲೆಂಟ್ ಆದ ಇಳಿ ಫೈನಲಿ 18 ವರ್ಷ ಆದ ಅಕ್ಕ. ಬೇಗ ಫಂಕ್ಷನ್ ಮಾಡ್ಬೇಕಕ್ಕ. 15 ಫಂಕ್ಷನ್ ಮಾಡ್ಬೇಕು. ರೆಡಿ ಆಗಿರಲ್ಲ. ಹಾ ನಾಳೆ ಇದು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ತೀವಿ. ದೊಡ್ಡನಾಗಿದೆಯಲ್ಲ ಅದೇ ಅಕ್ಕ ದೊಡ್ಡನ. ನಾಳೆ ಇವತ್ತು ಹಾ ಓಕೆ ಸರಿ. ನೀವು ಇದು ಬ್ಯಾಂಗಲ್ ಸೆಟ್ಟು ಸರ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ನಿಂದು ಸ್ಯಾರಿ ಸಕ್ಕಿ ಕಡೆಯಿಂದ. ಸರ್ ಟಾಟಾ ಬೈ ಸರ್. ಫೈನಲಿ 10th ಕಂಪ್ಲೀಟೆಡ್. ಬೆಳಿಗ್ಗೆ ಸಿಗೋಣ ಸರ್. ಮಗ ಇಷ್ಟೊಂದೆಲ್ಲ ನನ್ ಜೊತೆ ಓದಿರೋರು ಯಾರು ಇವಾಗ ಇಷ್ಟೊಂದೆಲ್ಲ ಮಾಡ್ಸಿದೀನಿ. ಪಾಸ್ ಆಗ್ತೈತಾನೆ. ಇನ್ ನೆನ್ಪಿಟ್ಕೊಂಡಿರ್ತೀವಿ ಬಿಡು, ನಾನು 10th ಮುಗ್ದಾಗ ಹಿಂಗೆ ಮಾಡಿದ್ರು ಅಂತ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್. ಸೊ ಇದೆಲ್ಲ ಜಸ್ಟ್ ಫಾರ್ ಫನ್ ಆ್ಯಂಡ್ ಜಸ್ಟ್ ಒಂದು 10th ಕಂಪ್ಲೀಟ್ ಆಗಿರೋದಕ್ಕೋಸ್ಕರ ಅಷ್ಟೇ. ಆಮೇಲೆ ನೀವು ಇನ್ನೂ ರಿಸಲ್ಟೇ ಬಂದಿಲ್ಲ ಆಗಲೇ ಹಿಂಗೆ ರಿಸಲ್ಟ್ ಏನೋ ICSE ಟಫ್ ಇದೆ. ಹೆಂಗಿದ್ರು ಚೆನ್ನಾಗಿ ಮಾಡ್ತಾನೆ, ಒಂದು ಮಾರ್ಕ್ಸ್ ತೆಗಿತಾನೆ. ಅವ್ನಿಗೆ ಇವಾಗ 8 ನಿಮಿಷ ಫಸ್ಟ್ ಸ್ಟ್ಯಾಂಡರ್ಡಿಂದನೂ 9th ಸ್ಟ್ಯಾಂಡರ್ಡ್ವರೆಗೂ ಕಂಪ್ಲೀಟ್ 60 to 80 ಒಳಗೇ ಇದ್ದಾಗ ಸೊ ನೀವು 10th 90 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಎಲ್ಲೋ ರೇರ್ ಕೇಸಸಲ್ಲಿ ಪಾಸಿಬಲ್ ಆಗ್ಬೋದು, ಬಟ್ ವಿನೋ ಅವನು ಎಷ್ಟು ತೆಗಿತಾನೆ, ಎಷ್ಟು ತೆಗಿಬೋದು, ಎಷ್ಟು ಬರ್ಬೋದು. ಆ್ಯಂಡ್ ಅಂಥ ICSE ಟಫ್ ಸಿಲೆಬಸಲ್ಲಿ ಟಾಪರ್ಸೇ 90 ಮೇಲೆ ತೆಗೆಯೋದಕ್ಕೆ ಕಷ್ಟ ಅಂತ ಹೇಳ್ತಾರಂತೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ 10th ಕಂಪ್ಲೀಟ್ ಆಗಿರೋದಕ್ಕೋಸ್ಕರ ಅಷ್ಟೇ. ಫಸ್ಟಿಂದ 10thವರೆಗೂ ತುಂಬ ಚೆನ್ನಾಗಿ ಒಂದೇ ಸ್ಕೂಲಲ್ಲಿ ಓದಿ ಇದನ್ನೆಲ್ಲ ಮಾಡಿರೋದಕ್ಕೋಸ್ಕರ ಅಷ್ಟೇ. ಬೇರೆ ಏನು ಅಂತ ಅಂದ್ಕೋಬೇಡಿ ಅಂತ ಹೇಳ್ತಾ ಸೊ ರಿಸಲ್ಟ್ ದಿನ ಕಾಯೋಣ. ರಿಸಲ್ಟಿಗೆ ದಿನ ಇನ್ನು ಮುಂದೆ ಅಪ್ಕಮಿಂಗ್ ವ್ಲಾಗ್ಸ್ ಚೆನ್ನಾಗಿರುತ್ತೆ. ಬಿಕಾಸ್ ಪೀಪಲ್ ಆರ್ ಲೈಕಿಂಗ್ ನಂದು ಚಿರಂಥದ್ದು ಬಾಂಡು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಚೋಟಮರಿ ನಮ್ಮದು ಬಾಂಡೆಲ್ಲ, ಅಮ್ಮ ನಂದು ಚೋಟಮರಿ ಚಿರುದೆಲ್ಲ. ಸೊ ಇದೆಲ್ಲ ಇದ್ದಾಗ ನಾವು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಅಷ್ಟೇ. ಸೊ ಜಾಸ್ತಿ ಮಾತಾಡೋದು ಬೇಡ. ನೆಕ್ಸ್ಟ್ ವಿಡಿಯೋ ಸಿಗುವ. ನಾಳೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಏನು ಇರುತ್ತೆ ಅಂತ ಹೇಳ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬೈ ಗೈಸ್, ಬಾಯ್.